ವೀಕ್ಷಕರೇ, HMT ವಾಚ್ ಭಾರತದ ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇರತಕ್ಕಂಥ ವಾಚು. ಭಾರತೀಯರ ಕೈಯನ್ನ ಮೆರಗುಗೊಳಿಸಿದಂಥ ವಾಚು. ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಸಾಕಷ್ಟು ವಿಚಾರ ಗೊತ್ತಿದೆ. ಆದರೆ ಇವತ್ತಿನ ವಿಚಾರ ಎಲ್ರಿಗೂ ಕೂಡ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಹಾಗಾದ್ರೆ HMT ವಾಚ್ನ ವಿಚಾರ ಯಾವುದು? ಏನಾಗ್ತಾ ಇದೆ HMT ವಾಚ್ಗೆ? ಮುಂದೆ ಇದ್ರ ಬಗ್ಗೆ ಯಾವ್ಯಾವ ಮಾಹಿತಿಯನ್ನ ನಾವು ಕೇಳ್ಬೋದು? ಎಲ್ಲ ವಿಚಾರನ ಈ ವಿಡಿಯೋಲಿ ನಾನು ಹಂಚ್ಕೊಳಕ್ ಹೋಗ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವನ್ನ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಅವು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ. ನೀವೇನಾದ್ರೂ ನನ್ನ ಚಾನಲ್ನಲ್ಲಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕ ಇರತಕ್ಕಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ನ ತೆಗೆದುಕೊಳ್ಳಿ. ಆ ಮೂಲಕ ನಾನು ಮಾಡ್ತಕ್ಕಂಥ ಮೆಂಬರ್ ಓನ್ಲಿ ವಿಡಿಯೋಗಳು, ಜೊತೆಗೆ ಮಾಹಿತಿ ಭರಿತವಾದಂಥ ವಿಡಿಯೋಗಳು ಹಾಗೂ ಪಬ್ಲಿಕ್ ಆಗುವ ಮುನ್ನ ಬಂದು ಮೆಂಬರ್ಗೆ ತಲುಪ್ತಕ್ಕಂಥ ವಿಡಿಯೋಗಳೆಲ್ಲವೂ ಕೂಡ ನಿಮಗೆ ತಲುಪ್ತವೆ. ಬನ್ನಿ ವಿಚಾರದಲ್ಲಿ ಮುಂದುವರಿಯೋಣ. ವೀಕ್ಷಕರೇ, HMT ವಾಚು ಇತಿಹಾಸದ ಪುಟ ಸೇರ್ತಾ ಇದೆ. ದೇಶದ ಒಂದು ಹೆಮ್ಮೆಯ ಕಂಪನಿ ಈಗ ಸ್ಟ್ರೈಕ್ ಆಫ್ ಆಗ್ತಾ ಇದೆ. ಅದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದೆ HMT. ಹಾಗಾದ್ರೆ ಸ್ಟ್ರೈಕ್ ಆಫ್ ಅಂದ್ರೆ ಏನು? ಯಾಕೆ ಇದು ಇತಿಹಾಸ ಪುಟ ಸೇರ್ತಾ ಇದೆ ನೋಡೋಣ. ವೀಕ್ಷಕರೇ, HMT ಅಂತ ಹೇಳಿದ್ರೆ ಬಹುತೇಕವಾಗಿ ಈ ಕಾಲಘಟ್ಟದಲ್ಲಿ ಆ ವಾಚ್ಗಳು ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದಾವೆ. ಬಹಳ ಹಿಂದಿನವರ ಕೈಯಲ್ಲಿ ಮಾತ್ರ HMT ವಾಚ್ ಕಾಣಿಸ್ತಾ ಇದೆ. ಈಗ ಬಹುತೇಕವಾಗಿ ಬೇರೆ ಬೇರೆ ಕಂಪನಿಗಳ ವಾಚ್ಗಳು ಬಂದ್ಬಿಟ್ಟಿದ್ದಾವೆ. ಅತ್ಯಂತ ಕಡಿಮೆ ಬೆಲೆಯ ವಾಚ್ಗಳು ಕೂಡ ಈಗ ಬಂದ್ಬಿಟ್ಟಿದ್ದಾವೆ. HMT ಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. HMT ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಮೆಚ್ಚತಕ್ಕಂಥದ್ದು, ಜೊತೆಗೆ ಮದುವೆ ಆದ್ರೆ HMT ವಾಚೇ ಬೇಕು ಅಂತಕ್ಕಂಥ ಒಂದು ಮಾನದಂಡ ಇದ್ದಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಷ್ಟರ ಮಟ್ಟಿಗೆ ಗುರುತಿಸಿಕೊಂಡಿದ್ದಂಥ ಈ ಒಂದು HMT ವಾಚು ಈಗ ಇತಿಹಾಸದ ಪುಟ ಸೇರ್ತಾ ಇದೆ. ಅಂದ್ರೆ ಸ್ಟ್ರೈಕ್ ಆಫ್ ಆಗ್ತಾ ಇದೆ. ಈ ಘಟಕವನ್ನು ಮುಚ್ಚಲು 2016ರಲ್ಲೇ ಕೇಂದ್ರ ಸಂಪುಟ ಸಮಿತಿ ಒಪ್ಪಿಗೆ ನೀಡಿತ್ತು. ಆ ಸಂದರ್ಭದಲ್ಲೇ ಇವುಗಳನ್ನ ಮುಚ್ಚಲು ಹಲವಾರು ಪತ್ರ ವ್ಯವಹಾರಗಳು ನಡೆದಿದ್ದು. ಸಚಿವ ಸಂಪುಟವು ಕೂಡ, ಅಂದ್ರೆ ಕೇಂದ್ರದ ಸಚಿವ ಸಂಪುಟವು ಕೂಡ ಆಗ ಆಯ್ತು ಮುಚ್ಚಿ ಅಂತ ಹೇಳಿತ್ತು. ಆದ್ರೆ ಅಧಿಕೃತವಾಗಿ ಈ ಘಟಕವನ್ನ ಮುಚ್ಚಿರ್ಲಿಲ್ಲ. ಕಂಪನಿ ಕಾಯ್ದೆ 2013ರ ಅಡಿಯಲ್ಲಿ ಈ ಅಂತಿಮ ಪ್ರಕ್ರಿಯೆ ಜಾರಿಯಲ್ಲಿದ್ದು, ಈಗ ದಶಕಗಳ ಕಾಲ ಇದ್ದಂಥ, ಜೊತೆಗೆ ದೇಶದ ಜನರ ಮನಸ್ಸನ್ನು ಗೆದ್ದಿದ್ದಂಥ ಕಂಪನಿ ಒಂದು ಶಾಶ್ವತವಾಗಿ ನೇಪಥ್ಯಕ್ಕೆ ಸರಿತಕ್ಕಂಥ ಒಂದು ಹಂತಕ್ಕೆ ತಲುಪಿದೆ. ಕೆಲವು ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ತನ್ನ ಹೆಸರನ್ನ ರಿಜಿಸ್ಟರ್ ಆಫ್ ಕಂಪನೀಸ್ ದಾಖಲೆಗಳಿಂದ ತೆಗೆದುಹಾಕಲು ಅರ್ಜಿ ಸಲ್ಲಿಸಿದ HMT ವಾಚಸ್ ಲಿಮಿಟೆಡ್. ಅಂದ್ರೆ HMT ವಾಚಸ್ ಲಿಮಿಟೆಡ್ ಏನಿದೆಯೋ ಅದು ತನ್ನ ಕಂಪನಿ ಏನಿದೆಯೋ ಅದನ್ನ ಈ ಕಂಪನಿಗಳ ಒಂದು ದಾಖಲಾತಿ ಇರತಕ್ಕಂಥ ಒಂದು ರಿಜಿಸ್ಟರ್ ಏನಿದೆಯೋ ಆ ರಿಜಿಸ್ಟರ್ ಇಂದ ನೀವು ತೆಗೆದುಹಾಕಿ ಎಂಬುದಾಗಿ ಅರ್ಜಿ ಸಲ್ಲಿಸಿದೆ. ಎರಡನೇದಾಗಿ ಜನವರಿ 5, 2026ರಂದು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯಕ್ಕೆ ಈ ಅರ್ಜಿ ಸಲ್ಲಿಕೆಯಾಗಿದೆ. ಅಂದ್ರೆ ಇದೇ ತಿಂಗಳು 5ನೇ ತಾರೀಕಲ್ಲಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಕೇಂದ್ರದ್ದು ಅಲ್ಲಿಗೆ ಈ ಅರ್ಜಿ ಹೋಗಿದೆ. ರಿಜಿಸ್ಟರ್ ಆಫ್ ಕಂಪನೀಸ್ ದಾಖಲೆಗಳಿಂದ ಈ ಹೆಸರನ್ನ, ಅಂದ್ರೆ HMT ವಾಚಸ್ ಲಿಮಿಟೆಡ್ ಹೆಸರನ್ನ ತೆಗೆದುಹಾಕಿ ಎಂಬುದಾಗಿ ಅರ್ಜಿ ಹೋಗಿದೆ 5ನೇ ತಾರೀಕೆ. ನಂತರದಲ್ಲಿ ಕಂಪನಿಗಳ ಕಾಯ್ದೆ 2013 ಸೆಕ್ಷನ್ 248ರ ಅಡಿಯಲ್ಲಿ ಮುಕ್ತಾಯಕ್ಕೆ, ಅಂದರೆ ಸ್ಟ್ರೈಕ್ ಆಫ್ಗೆ ಮನವಿಯನ್ನ ಮಾಡಿದೆ. ಕಂಪನಿ ಆಕ್ಟ್ ಏನಿದೆ 2013ರದು, ಆ ಸೆಕ್ಷನ್ 248ರ ಅಡಿಯಲ್ಲಿ ಸ್ಟ್ರೈಕ್ ಆಫ್ ಮಾಡಿ ಎಂಬುದಾಗಿ ರಿಕ್ವೆಸ್ಟ್ ಮಾಡಿದೆ. ಸ್ಟ್ರೈಕ್ ಆಫ್ ಎಂದರೇನು ಅಂತಕ್ಕಂಥ ನಾನು ಮುಂದೆ ಹೇಳ್ತೀನಿ. ನಂತರದಲ್ಲಿ 2016ರಲ್ಲೇ HMT ವಾಚಸ್, ಬೇರಿಂಗ್ಸ್ ಮತ್ತು ಚೀನಾರ್ ವಾಚಸ್ ಘಟಕಗಳನ್ನು ಮುಚ್ಚಲು ಅನುಮೋದನೆ ನೀಡಿದ್ದ ಕೇಂದ್ರ. ಅಂದ್ರೆ HMT ನಲ್ಲಿ 3 ಘಟಕಗಳು ಬರ್ತವೆ. ಅದರಲ್ಲಿ HMT ವಾಚಸ್ ಮತ್ತೆ ಬೇರಿಂಗ್ಸ್ ಮತ್ತು ಚೀನಾರ್ ವಾಚಸ್ ಘಟಕಗಳನ್ನ ಮುಚ್ಚಿ ಎಂಬುದಾಗಿ 2016ರಲ್ಲೇ ಕೇಂದ್ರ ಅನುಮೋದನೆ ನೀಡಿತ್ತು. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಪ್ರೊಸೆಸ್ಗಳೇ ನಡ್ಕೊಂಡು ಬಂದವು. ನಂತರದ ಪಾಯಿಂಟ್ ಆಗಿ ಈ ಪ್ರಕ್ರಿಯೆ ನಂತರ ಸಂಪೂರ್ಣವಾಗಿ ಇಲ್ಲವಾಗಲಿದೆ. HMT ವಾಚಸ್ ಕಂಪನಿ ಕಾನೂನುಬದ್ಧವಾಗಿ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಹಿಂದೆ ಕೆಲವು ಸಚಿವ ಸಂಪುಟಗಳು ಹೇಳಿದ್ದು, ಆದ್ರೆ ಇವತ್ತಿಗೆ ಕಾನೂನುಬದ್ಧವಾಗಿ ಕಂಪನಿ ಅದನ್ನ ತೆಗೆದುಹಾಕಿ ಅಂತ ಪತ್ರ ವ್ಯವಹಾರ ನಡೆಸ್ತಾ ಇದೆ.
ಆ ದಿಸೆಯಿಂದಾಗಿ ಕಾನೂನುಬದ್ಧವಾಗಿ ಇದರ ಅಸ್ತಿತ್ವವನ್ನ ಕೊನೆಗೊಳಿಸಲಾಗ್ತದೆ. HMT ವಾಚ್ ಅಸ್ತಿತ್ವವನ್ನ ಕೊನೆಗೊಳಿಸಲಾಗ್ತದೆ ಅಂತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಬಳ್ಳಾರಿ ರಸ್ತೆನಲ್ಲಿ HMT ವಾಚ್ನ ಒಂದು ಕೇಂದ್ರ ಇತ್ತು. ಅಲ್ಲಿ HMT ವಾಚ್ಗಳು ಲಭ್ಯವಾಗ್ತಿದ್ದೋ ಮತ್ತೆ ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದೋ ಎಲ್ಲಾ ಕಡೆ ಮಾರಾಟ ಆಗ್ತಾ ಇದ್ದೋ ಅದು HMT ವಾಚ್ನ ಅಥವಾ HMT ವಾಚ್ ಕಂಪನಿ ಅದಾಗಿತ್ತು. ಈಗ ಅಧಿಕೃತವಾಗಿ HMT ಲಿಮಿಟೆಡ್ ಷೇರುಪೇಟೆಗೂ ಕೂಡ ಈ ಮಾಹಿತಿಯನ್ನ ನೀಡಿದೆ. ಇನ್ನು ನಾವು ವ್ಯವಹಾರಗಳನ್ನ ನಡೆಸೋದಿಲ್ಲ, ಕಂಪ್ಲೀಟ್ ನಾವು ನಮ್ಮ ಒಂದು ಬ್ರಾಂಚ್ ಅನ್ನ ಮುಚ್ಚಾಕ್ತಾ ಇದ್ದೇವೆ, ಅಧಿಕೃತವಾಗಿ ಇದು ಕೊನೆಗೊಳ್ಳುತ್ತೆ, ಇನ್ನು ಮುಂದೆ ಯಾವುದೇ ವ್ಯವಹಾರಗಳನ್ನ ನಾವು ನಡೆಸೋದಿಲ್ಲ ಎಂಬುದಾಗಿ ಷೇರುಪೇಟೆಗೂ ಕೂಡ ಮಾಹಿತಿಯನ್ನ ಈ HMT ವಾಚಸ್ ಲಿಮಿಟೆಡ್ ನೀಡಿದೆ. ಹಾಗಾದ್ರೆ ಈಗ ತಕ್ಷಣಕ್ಕೆ ನಿರ್ಧಾರ ತಗೋಬಿಡ್ತಾ? ಇಲ್ಲ, ದಶಕಗಳಿಂದಲೇ ಈ ವ್ಯವಹಾರ ಅಂತಕ್ಕಂಥದ್ದು ನಡೀತಾ ಬಂದಿದೆ. ಮೊದಲೇ ಹೇಳ್ದಾಗೆ ಜನವರಿ 6, 2016 ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ CCEA ಏನಿತ್ತೋ ಅಲ್ಲಿ ಈ HMT ಒಂದು ಸಮೂಹ ಸಂಸ್ಥೆಗಳೇನಿದಾವೋ ಇವುಗಳಲ್ಲಿ 3 ಅಂಗ ಸಂಸ್ಥೆಗಳನ್ನ ಮುಚ್ಚಿ ಎಂಬುದಾಗಿ ಅನುಮೋದನೆ ನೀಡಿತ್ತು. ಹಾಗಾದ್ರೆ ಯಾವ ಯಾವ ಅಂಗ ಸಂಸ್ಥೆಗಳು HMT ನಲ್ಲಿ ಮುಚ್ಚಿ ಎಂಬುದಾಗಿ ಆ ಒಂದು ಸಮಿತಿ ತೀರ್ಮಾನ ನೀಡಿತ್ತು ಅಂತಕ್ಕಂಥ ನೋಡೋದಾದ್ರೆ HMT ವಾಚಸ್ ಲಿಮಿಟೆಡ್, HMT ಬೇರಿಂಗ್ಸ್ ಲಿಮಿಟೆಡ್, HMT ಚಿನಾರ್ ವಾಚಸ್ ಲಿಮಿಟೆಡ್ ಈ ಮೂರನ್ನು ಕೂಡ ಮುಚ್ಚಿ ಅಂತೇಳಿ 2016 ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಹೇಳಿತ್ತು. ಆದ್ರೆ ಅಂದಿನಿಂದ ಇವೆಲ್ಲವನ್ನ ಕೂಡ ಮುಚ್ಚಿರ್ಲಿಲ್ಲ, ಕಾನೂನುಬದ್ಧವಾಗಿ ಅಸ್ತಿತ್ವವನ್ನ ರದ್ದು ಮಾಡಲಿರಲಿಲ್ಲ. ಆದ್ರೆ ಈಗ HMTನೇ ಹೇಳ್ಕೊಂಡಿದೆ ನಮಗೆ ಕಾನೂನುಬದ್ಧವಾಗಿ ಸ್ಟ್ರೈಕ್ ಆಫ್ ಮಾಡಿ ಎಂಬುದಾಗಿ. ಹಾಗಾದ್ರೆ ಸ್ಟ್ರೈಕ್ ಆಫ್ ಅಂದ್ರೇನು? ಯಾವುದೇ ಒಂದು ಕಂಪನಿಯು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದಾಗ ಅಥವಾ ದೀರ್ಘಕಾಲದವರೆಗೆ ನಿಷ್ಕ್ರಿಯವಾಗಿದ್ದಾಗ ಕಂಪನಿಗಳ ರಿಜಿಸ್ಟರ್ ಆ ಕಂಪನಿಯ ಹೆಸರನ್ನ ತನ್ನ ಅಧಿಕೃತ ರಿಜಿಸ್ಟರ್ನಿಂದ ತೆಗೆದುಹಾಕುತ್ತಾರೆ. ಇದನ್ನೇ ಸ್ಟ್ರೈಕ್ ಆಫ್ ಎಂದು ಕರೆಯಲಾಗ್ತದೆ. ಅಂದ್ರೆ ಒಂದು ಕಂಪನಿ ಇರುತ್ತೆ, ಅದು ರಿಜಿಸ್ಟರ್ ಆಗಿರುತ್ತೆ, ಒಂದು ಕಾಲಘಟ್ಟದಲ್ಲಿ ಅಥವಾ ದೀರ್ಘ ಕಾಲಘಟ್ಟದಲ್ಲಿ ಅದು ಕೆಲಸ ಮಾಡ್ತಿಲ್ಲ, ನಿಷ್ಕ್ರಿಯ ಆಗಿದ್ದಾಗೆ ಅನ್ನುವಂಥ ಸಂದರ್ಭದಲ್ಲಿ ಆಗ ಆ ಕಂಪನಿಗಳ ರಿಜಿಸ್ಟರ್ ಏನಿದೆ, ಆ ಒಂದು ಕಂಪನಿಗಳ ರಿಜಿಸ್ಟರ್ ಅಂತಾನೆ ಮಾಡ್ಕೊಂಡಿರ್ತಾರೆ ಭಾರತಕ್ಕೆ ಸಂಬಂಧಪಟ್ಟಂತೆ. ಆ ರಿಜಿಸ್ಟರ್ ಇಂದ ಆ ಒಂದು ಹೆಸರನ್ನ ಯಾವ ಕಂಪನಿ ಈಗ ಸ್ಟ್ರೈಕ್ ಆಫ್ ಆಗ್ತಾ ಇದೆಯೋ ಆ ಕಂಪನಿಯನ್ನ ತೆಗೆದಾಕ್ಬಿಡ್ತಾರೆ. ಅದನ್ನೇ ಸ್ಟ್ರೈಕ್ ಆಫ್ ಎಂಬುದಾಗಿ ಕರೀಲಾಗ್ತಾ ಇದೆ. ಅಂದ್ರೆ ಒಂದು ಕಂಪನಿ ಕಾನೂನುಬದ್ಧವಾಗಿ ಅಸ್ತಿತ್ವವನ್ನ ಕೊನೆಗೊಳಿಸಿಕೊಳ್ಳುತ್ತದೆ. ಭವಿಷ್ಯದಲ್ಲಿ ಯಾವುದೇ ವ್ಯವಹಾರವನ್ನ ಆ ಕಂಪನಿ ನಡೆಸೋದಕ್ಕೆ ಸಾಧ್ಯವಿಲ್ಲ, ಕಾನೂನಾತ್ಮಕವಾಗಿ ಏನನ್ನು ಕೂಡ ಅದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ಆ ಕಂಪನಿಯನ್ನ ರದ್ದು ಮಾಡಿದ್ರೆ ಅದನ್ನೇ ಸ್ಟ್ರೈಕ್ ಆಫ್ ಎಂಬುದಾಗಿ ಕರೆಯಲಾಗುತ್ತದೆ. ವೀಕ್ಷಕರೇ, ಒಂದು ಕಾಲದಲ್ಲಿ ಮದುವೆ ಅಂದ್ರೆ ಬಜಾಜ್ ಚೇತಕ್ ಕೊಡಬೇಕು, HMT ವಾಚ್ ಕೊಡಬೇಕು ಅಂತಕ್ಕಂಥ ಒಂದು ಮನೋಭಾವ ಇದ್ದಂಥ ಭಾರತೀಯರ ಮನಸ್ಸಿನಲ್ಲೇ ನೆಲೆಯೂರಿದಂಥ HMT ವಾಚು, ಬಜಾಜ್ ಚೇತಕ್ ಕೂಡ ಮಾಡ್ರೇಟ್ ಆಗ್ಬಿಟ್ಟಿದೆ. HMT ವಾಚ್ ಅಂತೂ ಮಾಡ್ರೇಟು ಕೂಡ ಆಗಿ ಏನೇನೋ ಆಗಿ ಕೊನೆಗೆ ತನ್ನ ಅಸ್ತಿತ್ವವನ್ನೇ ಕೊನೆಗೊಳಿಸ್ಕೊಳ್ತಾ ಇದೆ. ಸುಮಾರು ದಶಕಗಳ ಕಾಲ ಭಾರತೀಯರೊಟ್ಟಿಗೆ ಇದ್ದಂಥ ಈ ಒಂದು HMT ವಾಚು ತನ್ನ ಬ್ರಾಂಡ್ ಅನ್ನ ಇಲ್ಲಿಗೆ ಅಂತಿಮವಾಗಿ ಕಾನೂನಾತ್ಮಕವಾಗಿ ಸ್ಥಗಿತಗೊಳಿಸ್ಕೊಳ್ತಾ ಇದೆ, ವಿದಾಯ ಹೇಳ್ತಾ ಇದೆ. ಬಹುತೇಕವಾಗಿ ಹಲವು ಕೇಂದ್ರ ಸಚಿವರು ಕೂಡ HMT ವಾಚ್ಗೆ ನಾವು ಮತ್ತೆ ಮನ್ನಣೆಯನ್ನು ಕೊಡ್ತೀವಿ, ಅದನ್ನ ರೀಓಪನ್ ಮಾಡ್ತೀವಿ, ಆರ್ಥಿಕವಾಗಿ ಸಬಲತೆಯನ್ನ ತುಂಬ್ತೀವಿ, ಏನೇನೋ ಮಧ್ಯ ಒಂದಷ್ಟು ವಿಚಾರಗಳು ನಡೆದ. ಆದ್ರೆ HMT ಕಂಪನಿಗೆ ಈ ಏನು ಈಗ ಬೇರೆ ಬೇರೆ ಕಂಪ್ನಿಗಳು ಬಂದಿದಾವೋ, ಹೊಸ ಕಂಪ್ನಿಗಳು, ಪ್ರೈವೇಟ್ ಕಂಪ್ನಿಗಳು ಏನೆಲ್ಲ ಬಂದಿದಾವೋ ಅವಕ್ಕೆ ಪೈಪೋಟಿಯನ್ನ ಕೊಡ್ಲಿಕ್ಕೆ HMT ವಾಚ್ ಕೈಲಿ ಆಗ್ಲಿಲ್ಲ. ಆ ದಿಸೆಯಿಂದಾಗಿ ದಶಕಗಳಿಂದ ಹಲವಾರು ಒಂದು ಲಾಸ್ ನಲ್ಲೇ ಬಂದಂತ ಈ HMT ಅಧಿಕೃತವಾಗಿ ಈಗ ನಮ್ಮ ಸಂಪೂರ್ಣ ಘಟಕಗಳನ್ನ ನಾವು ಮುಚ್ಚುತ್ತೀವಿ. ಅಂದ್ರೆ HMT ಅಂತಕ್ಕಂಥದ್ದೇ ಇದೆಯಲ್ಲ, HMT ವಾಚಸ್ ಲಿಮಿಟೆಡ್ ಅಂತ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ನಾವು ಸ್ಥಗಿತಗೊಳಿಸ್ತೀವಿ ಎಂಬುದಾಗಿ ಹೇಳ್ಕೊಂಡಿದೆ. ವೀಕ್ಷಕರೇ, ಕಾಲಘಟ್ಟದಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ, ಕಾಲಚಕ್ರ ಉರುಳ್ತಾ ಇಲ್ಲಿದ್ದು ಅಲ್ಲಿ ಬರುತ್ತೆ, ಅಲ್ಲಿದ್ದು ಇಲ್ಲಿ ಬರುತ್ತೆ, ಮೇಲಿದ್ದು ಕೆಳಗೆ ಹೋಗುತ್ತೆ, ಏನೆಲ್ಲ ಆಗುತ್ತೆ. ಎಂತ ಬ್ರಾಂಡ್ ಈಗ ಇತಿಹಾಸದ ಪುಟ ಸೇರ್ಕೊಳ್ತಾ ಇದೆ ನೋಡಿ. ಜೀವನವು ಕೂಡ ಎಷ್ಟೋ ಸಂದರ್ಭದಲ್ಲಿ ಹೀಗೆ ಆಗುತ್ತೆ. ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟು ಜನಕ್ಕೆ ಮಾಹಿತಿಯಾಗಿ ಬೇಕಾಗುತ್ತೆ ಶೇರ್ ಮಾಡಿ. ಏನಾದರೂ ಹೇಳಬೇಕು ಕೇಳಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್.
ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು.